ಮತ್ತೆ ಜ್ಯೋತಿಷಿ ವೇಣುಸ್ವಾಮಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಜೂನಿಯರ್ NTR ಬಗ್ಗೆ ಜ್ಯೋತಿಷಿ ವೇಣುಸ್ವಾಮಿ ಭವಿಷ್ಯವನ್ನು ನುಡಿದಿದ್ದು ತೆಲುಗು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡ್ತಾ ಇದೆ. ಜೂನಿಯರ್ NTR ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಹಾಗಾದ್ರೆ ಅನ್ನೋ ಕುತೂಹಲ ಸದ್ಯಕ್ಕೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ. ಯಾಕಂದ್ರೆ ಮತ್ತೆ ಜ್ಯೋತಿಷಿ ವೇಣುಸ್ವಾಮಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಜೂನಿಯರ್ NTR ಬಗ್ಗೆ ಜ್ಯೋತಿಷಿ ವೇಣುಸ್ವಾಮಿ ಭವಿಷ್ಯವನ್ನು ನುಡಿದಿದ್ದು ತೆಲುಗು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡ್ತಾ ಇದೆ. ಇದೀಗ ಎಲ್ಲರ ಬಾಯಲ್ಲೂ ಜೂನಿಯರ್ NTR ಬಗ್ಗೆ ಚರ್ಚೆ ನಡೀತಾ ಇದೆ. ಸಿನಿಮಾಗಳಲ್ಲಿ ತಮ್ಮ ಕದರ್ ಮೂಲಕ ಜೂನಿಯರ್ NTR ಎಷ್ಟೋ ಅಭಿಮಾನಿಗಳನ್ನ ಬೆರಗಾಗಿಸಿದ್ದಾರೆ. ಇದರ ಮಧ್ಯೆ ಈಗ ರಾಜಕೀಯಕ್ಕೂ ಎಂಟ್ರಿ ಕೊಟ್ಟು ಮತ್ತೆ ಧೂಳೆಬ್ಬಿಸ್ತಾರ ಜೂನಿಯರ್ NTR ಅನ್ನೋ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಎಲ್ಲಿ ಹೋದ್ರೂ ಜೂನಿಯರ್ NTR ಬಗ್ಗೆ ಮಾತುಕತೆ ನಡೀತಾ ಇದೆ. ಹೌದಾ ನಿಜಾನಾ ಅಂತ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಈಗ ರಾಜಕೀಯ ವಲಯದಲ್ಲಿ. ಹಾಗಾದ್ರೆ ವೇಣುಸ್ವಾಮಿ ನುಡಿದ ಭವಿಷ್ಯ ಏನು? ನಿಜವಾಗುತ್ತಾ ಜೂನಿಯರ್ NTR ಬಗ್ಗೆ ನುಡಿದ ಆ ಭವಿಷ್ಯ? ಈಗಾಗಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೀತಿದ್ದಾರೆ ಜೂನಿಯರ್ NTR. ಇದರ ಮಧ್ಯೆ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಅವರ ಅಭಿಮಾನಿಗಳಲ್ಲೂ ಸಹಿತ ನಂಬಲಾರದಂಥ ಒಂದು ಚರ್ಚೆ ಆಗ್ತಾ ಇದೆ. ಹೌದಾ ನಿಜಾನ, ಇದು ಬಿಸಿ ಬಿಸಿ ಸುದ್ದಿನ ಅಂತ ಈಗಾಗಲೇ ಅಭಿಮಾನಿಗಳು ಕೂಡ ಮಾತನಾಡಿಕೊಳ್ತಿದ್ದಾರೆ. ಇನ್ನು ನಟ ಜೂನಿಯರ್ NTR ಅಸಲಿ ಜನ್ಮದಿನವೇ ಬೇರೆಯಾಗಿದೆ. ಯಾರಿಗೂ ಗೊತ್ತಿರದ ಆ ಡೇಟ್ ನನಗೆ ಮಾತ್ರ ಗೊತ್ತು ಅಂತ ಹೇಳಿದ್ದಾರೆ ಜ್ಯೋತಿಷಿ ವೇಣುಸ್ವಾಮಿ. NTR ಅವರದ್ದು ಜಯಲಲಿತಾ ಅವರ ಜಾತಕ. ಯಾರಿಗೂ ಗೊತ್ತಿರಲಾರ್ದಂತ ಆ ಡೇಟ್ ನನಗೆ ಮಾತ್ರ ಗೊತ್ತು ಅಂತ ವೇಣುಸ್ವಾಮಿ ಅವರು ಹೇಳಿದ್ದಾರೆ. NTR ಅವರದ್ದು ಜಯಲಲಿತಾ ಅವರು ಹುಟ್ಟಿದಂತ ದಿನವೇ ಅವರು ಹುಟ್ಟಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ವೇಣುಸ್ವಾಮಿ. ಜೂನಿಯರ್ NTRಗೆ CM ಗದ್ದುಗೆ ಏರುವ ಅವಕಾಶವಿದೆ. ಜೂನಿಯರ್ NTR ಬಗ್ಗೆ ಜ್ಯೋತಿಷಿ ವೇಣುಸ್ವಾಮಿ ಭವಿಷ್ಯವನ್ನು ನುಡಿದಿದ್ದು ಎರಡು ರಾಜ್ಯಗಳಿಗೆ ಚಿರಪರಿಚಿತ ಜ್ಯೋತಿಷಿ ವೇಣುಸ್ವಾಮಿ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅವರ ಅಜ್ಜನಂತೆ ಈಗ ಜೂನಿಯರ್ NTR ಕೂಡ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸ್ತಾರ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡ್ತಾ ಇದೆ. ಎರಡು ರಾಜ್ಯಗಳಿಗೆ ಚಿರಪರಿಚಿತ ಜ್ಯೋತಿಷಿ ವೇಣುಸ್ವಾಮಿ ಅವರು ಸೆಲೆಬ್ರಿಟಿ ಬಗ್ಗೆ ನುಡಿಯೋ ಭವಿಷ್ಯದಿಂದಲೇ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಇವರು. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇರ್ತಾರೆ. ಜೂನಿಯರ್ NTR ವಿಚಾರದಲ್ಲೂ ಸಹಿತ ಈಗ ಶಾಕಿಂಗ್ ಸಂಗತಿಯನ್ನ ರಿವೀಲ್ ಮಾಡಿದ್ದಾರೆ. ನೋಡಿ ಏನ್ ಈ ಭವಿಷ್ಯ ಹಾಗಾದ್ರೆ ವೇಣುಸ್ವಾಮಿ ಅವರು ನುಡಿದಿರುವಂತದ್ದು. ನಟ ಜೂನಿಯರ್ NTR ಅಸಲಿ ಜನ್ಮದಿನವೇ ಬೇರೆ ಅಂತಾರೆ. ಆ ಹುಟ್ಟು ಹಬ್ಬ ನಿಮಗೆ ತಿಳಿದಿರುವ ಬರ್ತ್ಡೇಗಿಂತ ಭಿನ್ನವಾಗಿದೆ ಅಂತೆ. ಯಾರಿಗೂ ಗೊತ್ತಿರದ ಆ ಡೇಟ್ ನನಗೆ ಮಾತ್ರ ಗೊತ್ತು ಅಂತ ಹೇಳಿದ್ದಾರೆ. NTR ಅವರದ್ದು ಮಾಜಿ ತಮಿಳುನಾಡು CM ಜಯಲಲಿತಾ ಅವರ ಜಾತಕ ಅಂತ. ಜೂನಿಯರ್ NTRಗೆ CM ಗದ್ದುಗೆ ಇರುವ ಅವಕಾಶವಿದೆ. ಜೂನಿಯರ್ NTR ಅವರಿಗೆ CM ಗದ್ದುಗೆ ಇರುವ ಅವಕಾಶವಿದೆ. ಜೂನಿಯರ್ NTR ರಾಜಕೀಯ ಅಖಾಡಕ್ಕೆ ಕಾಲಿಡುವುದು ಖಚಿತನ ಹಾಗಾದ್ರೆ ಅನ್ನೋದು ಈಗ ಸದ್ಯ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಜೂನಿಯರ್ NTR ವಿಚಾರದಲ್ಲಿ ಈಗ ಶಾಕಿಂಗ್ ಸಂಗತಿ ರಿವೀಲ್ ಆಗ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ರಾಜಕೀಯ ಪ್ರವೇಶ ಮಾಡಲ್ಲ, 2030ರವರೆಗೆ ರಾಜಕೀಯಕ್ಕೆ ಬರಬೇಡಿ ಎಂದಿದ್ದೇನೆ ಅಂತ ಇವರೇ ಖುದ್ದಾಗಿ ಹೇಳಿದಾರಂತೆ ವೇಣುಸ್ವಾಮಿ ಅವರೇ ಜೂನಿಯರ್ NTR ಅವರಿಗೆ. ಆ ಹುಟ್ಟು ಹಬ್ಬ ನಿಮಗೆ ತಿಳಿದಿರುವ ಬರ್ತ್ಡೇಗಿಂತ ಭಿನ್ನವಾಗಿರುತ್ತೆ. ಜೂನಿಯರ್ NTR ಅವರು ಹುಟ್ಟಿರುವಂತಹ ಅಸಲಿ ಜನ್ಮದಿನವೇ ಬೇರೆ. ನನಗೆ ಗೊತ್ತು ಅವರು ಯಾವಾಗ ಹುಟ್ಟಿದ್ದಾರೆ ಅಂತ ವೇಣುಸ್ವಾಮಿ ಅವರು ಈಗ ಭವಿಷ್ಯವನ್ನು ನುಡಿದಿದ್ದಾರೆ. ಅವರು ಜಯಲಲಿತಾ ಅವರ ಜಾತಕ ಅಂತೆ. ಹೀಗಾಗಿ ಜಯಲಲಿತಾ ಅವರಂತೆಯೇ ಆಂಧ್ರ ಪ್ರದೇಶ CM ಆಗ್ತಾರ ಜೂನಿಯರ್ NTR ಅವರು ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡ್ತಾ ಇದೆ.